ಧ್ವಜ ಹಾರಿಸಿದ್ದಾರೆ, ಅದನ್ನ ತೆಗಿಬೇಕಂತ ಕಂಪ್ಲೇಂಟ್ ಬಂದೆ ಜೆಡಿಎಸ್ ಬೆಂಬಲಿತ ವ್ಯಕ್ತಿ ಅಂತ ಹಾರಿಸಲಿಕ್ಕೆ ಪ್ರಚೋದನೆ ಕೊಟ್ಟವರು ಜೆಡಿಎಸ್ ನವರೇ, ಹಾರಿಸಿದಾರ ಅಂತ ಕಂಪ್ಲೇಂಟ್ ಕೊಟ್ಟವರು ಜೆಡಿಎಸ್ ನವರೇ. ಸರ್ಕಾರ ನಿಮ್ಮ ಕೈಲಿದೆಯಲ್ಲ, ಆ ರೀತಿ ಅಲ್ಲಿ ಆ ಒಂದು ಸಂಘರ್ಷಕ್ಕೆ ವಾತಾವರಣವನ್ನು ಕಲುಷಿತಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ JDS ಪಕ್ಷದವರೇ ಮಾಡಿರಲಿ, ಯಾರೇ ಮಾಡಿರಲಿ, ಆ್ಯಕ್ಷನ್ ತಗೊಳ್ಳಿ. ಅಲ್ಲಿ ಸಮಾಜದ ಹಳ್ಳಿಯ ಒಂದು ಸೌಹಾರ್ದತೆಯನ್ನು ಹಾಳು ಮಾಡ್ತಕ್ಕಂಥದ್ದು ಯಾರೇ ಮಾಡಿರಲಿ, ನಾನು ಅದಕ್ಕೆ ಬೆಂಬಲ ಕೊಡೋನಲ್ಲ. ಈಗ 35 ವರ್ಷದಿಂದ ಧ್ವಜಸ್ತಂಭ ಇದೆ ಅಂತ ಹೇಳ್ತಾ ಇದ್ದೀರಿ ಸರ್ ತಾವು. ಈಗ 35 ವರ್ಷದಿಂದ ಆ ಧ್ವಜಸ್ತಂಭದಲ್ಲಿ ಯಾವ ಬಾವುಟ ಹಾರ್ತಾ ಇತ್ತು ಸರ್? ಅದು ಅವ್ರು ಕೇಳಿ, ನನಗೇನು ಗೊತ್ತು. ಅವ್ರು ಹೇಳ್ತಾ ಇರೋದು 35 ವರ್ಷದಿಂದ ಇದ್ದಿದ್ದು ಹಾಳಾಗಿತ್ತು. 35 ವರ್ಷದಿಂದ ಸಿದ್ದರಾಮಯ್ಯರೇ ಹೋಗೇನೋ ಮಾಡಿ ಬಂದಿದ್ರಂತೆ ಇನಾಗ್ರೇಷನ್. ಸಿದ್ದರಾಮಯ್ಯರೇ ಹೋಗಿದ್ದಾರಂತಲ್ಲಿ ಅದನ್ನ ಇನಾಗ್ರೇಟ್ ಮಾಡಲಿಕ್ಕೆ. ಅಲ್ಲಿಂದ ಯಾವ್ಯಾವ ರೀತಿಯಲ್ಲ ಅವ್ರು ಮಾಡ್ಕೊಂಬಂದಿದ್ದಾರೆ. ಹಳ್ಳಿಯವ್ರು ಕೇಳಿ, ನಾನು ಕೇಳಿದ್ರೆ ನಾನೇನು ಹೇಳಿ, ನನಗೇನು ಗೊತ್ತು ವಿಷಯ ಸರ್? ತಮ್ಮ ಭದ್ರ ಬುನಾದಿ ಅಲ್ವೇ ಸರ್ ಮಂಡ್ಯ ಜಿಲ್ಲೆ? ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಯಾವ ದೇವಸ್ಥಾನದಲ್ಲಿ ಧ್ವಜಸ್ತಂಭ ಮಾಡಿ ಧ್ವಜ ಹಾರಾಟ ಮಾಡಿ ದೇವರ ಆರಾಧನೆ ಮಾಡುವಂತ ಸಂಸ್ಕಾರಗಳು ನಡ್ಕೊಂಡು ಬಂದಿದೆ ಸರ್? ಅಲ್ಲಿ ಎಷ್ಟು ದೇವಸ್ಥಾನದಲ್ಲಿದೆ? ಅಲ್ಲಿ ಹೆಚ್ಚು ಕಾಣದ ಹಸಿರು ಬಾವುಟಗಳು, ರೈತ ಹೋರಾಟದ ಬಾವುಟಗಳೇ ಜಾಸ್ತಿ. ಇಲ್ಲ, ತಪ್ಪು ಹೇಳೋದು ಬೇಡ. ಇತ್ತೀಚೆಗೆ ಏನಾಗಿದೆ, ದೇಶದಲ್ಲಿ ನಡೀತಿರತಕ್ಕಂಥ ಘಟನೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಕರಾವಳಿ ಬೆಲ್ಟಲ್ಲೇ ಇದ್ದಂಥ ಮತ್ತು ಶಿವಮೊಗ್ಗ ಜಿಲ್ಲೆನಲ್ಲ ಒಂದು 3-4 ಕಡೆ ಇದ್ದಂಥ ವಾತಾವರಣ ಇವತ್ತು ಹಳ್ಳಿಗೂ ಇದೇನು ಸ್ಪ್ರೆಡ್ ಆಗ್ತಾಯಿದೆ. ಇತ್ತೀಚೆಗೆ ಹನುಮಾನ್ ಜಯಂತಿ ಆಚರಣೆ ಮಾಡಿದ್ರು. ಹನುಮಾನ್ ಜಯಂತಿ ಆಚರಣೆ ಬರೀ ಮಂಡ್ಯದಲ್ಲ, ಇಡೀ ರಾಜ್ಯದಾದ್ಯಂತ ಒಂದು ಸಣ್ಣ ಊರುಗಳಲ್ಲೂ ಊರಿನಲ್ಲಿ ಕೇಸರಿಯ ಒಂದು ಬ್ಯಾನರ್ಗಳನ್ನು ಕಟ್ಕೊಂಡು, ಅದಷ್ಟೇ ಅಲ್ಲ, ನಿಮ್ಮ ಅದೇನು ಬಂಟಿಂಗ್ಸ್ಗಳು ಕಟ್ಟಿ ದೀಪಾಲಂಕಾರ ಮಾಡಿ ಪ್ರತಿ ಸಣ್ಣ ಹಳ್ಳಿಲೂ ನಡೆದೋಗಿದೆ. ಈ ಸಲ ಅಯೋಧ್ಯೆ ಇನ್ಫ್ಲುಯೆನ್ಸ್ ಆಗಿದೆ ಮಂಡ್ಯ ಜನಗಳಲ್ಲಿ ಪ್ರಾರಂಭ ಆಗಿದೆ, ಇನ್ಫ್ಲುಯೆನ್ಸ್ ಆಗಿದೆ. ಸ್ಪಾಂಟೇನಿಯಸ್ ಆಗಿ ಅವರು ಮಾಡ್ಕೊಂಡಿದ್ದಾರೆ ನಾಡಿನ ಜನ. ಇಲ್ಲಿ ಯಾರೋ ಸಂಘಟನೆಗಳು ಅವರಿಗೆ ಚಿತಾವಣೆ ಮಾಡಿರೋದಲ್ಲ ನನ್ನ ಅಭಿಪ್ರಾಯದಲ್ಲಿ. ಸ್ಪಾಂಟೇನಿಯಸ್ ಆಗಿ ಜನಗಳಲ್ಲಿ ಇತ್ತೀಚೆಗೆ ಆ ಭಾವನೆ ಯಾತಿಗೆ ಪ್ರಾರಂಭ ಆಗಿದೆ? ಈ ಕಾಂಗ್ರೆಸ್ನವರ ನಿಲುವಿದೆಯಲ್ಲ, ಕೆಲವು ಸಾರ್ವಜನಿಕವಾಗಿ ಕೊಡ್ತಕ್ಕಂಥ ಹೇಳಿಕೆಗಳು, ಅದು ಇವತ್ತು ಜನಗಳಲ್ಲಿ ಹೆಚ್ಚಿನ ಒಂದು ಪ್ರಮುಖವಾದಂಥ ಒಂದು ತೀರ್ಮಾನಗಳನ್ನು ಜನ ಮಾಡ್ಕೊಂಡು ಹೊರಟಿದ್ದಾರೆ ಸ್ಪಾಂಟೇನಿಯಸ್ ಆಗಿ. ಅದಕ್ಕೆ ಕಾರಣ ಈ ಕಾಂಗ್ರೆಸ್ ನಾಯಕರೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.